ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನೋಡಿ, ಕೊನೆಗೂ ಸರ್ಕಾರ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ 4 ತಿಂಗಳ ಬಾಕಿ ಇರುವ 8,000 ಗೃಹಲಕ್ಷ್ಮಿ ಹಣನ ಜಮಾ ಮಾಡಿತ್ತು. ಸಾಕಷ್ಟು ಫಲಾನುಭವಿಗಳು ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಇದೀಗ ಕೊನೆಗೂ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರ ಹಣನ ಜಮಾ ಮಾಡ್ತಾ ಇದೆ. ಫಲಾನುಭವಿಗಳ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೂಡ ನಾನು ಪ್ರೂಫ್ ಆಗಿ ಆಗ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಸರ್ಕಾರ ಈ 8,000 ಹಣನ ಜಮಾ ಮಾಡ್ತಾ ಇದೆ. ಮಾರ್ಚ್ 21 ಶನಿವಾರ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಂದು ಶನಿವಾರದಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ 4 ತಿಂಗಳ 8,000 ಹಣ ಜಮಾ ಆಗ್ತಾ ಇದೆ. ಅದೇ ರೀತಿ ಸುಮಾರು 2,50,000 ಮಹಿಳೆಯರ ಬ್ಯಾಂಕ್ ಖಾತೆಗೆ ಈ ಬಾರಿ ಗೃಹಲಕ್ಷ್ಮಿ ಹಣ ಕೂಡ ಕ್ಯಾನ್ಸಲ್ ಆಗಿದೆ ಮತ್ತು ಪ್ರತಿಯೊಂದು ರೇಷನ್ ಕಾರ್ಡ್ ದಾರರಿಗೂ ಕೂಡ ಸಾಕಷ್ಟು ಗುಡ್ ನ್ಯೂಸ್ ಸರ್ಕಾರ ಕೊಟ್ಟಿದ್ದು, ಸರ್ಕಾರದಿಂದ ಏನೆಲ್ಲ ಮಾಹಿತಿ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೋಡಿ ವೀಕ್ಷಕರೇ, ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹೌದು ವೀಕ್ಷಕರೇ, ಸರ್ಕಾರದಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಯುಗಾದಿ ಹಬ್ಬದ ಸಂದರ್ಭದಲ್ಲಿ 8,000 ಗೃಹಲಕ್ಷ್ಮಿ ಹಣನ ಜಮಾ ಮಾಡಿತ್ತು. ಅಂದರೆ ಬಾಕಿ ಇರುವ 4 ತಿಂಗಳ ಹಣ ಫಲಾನುಭವಿಗಳಿಗೆ ಜಮಾ ಆಗಿತ್ತು. ಮೊದಲು ಫಲಾನುಭವಿಗಳಿಗೆ 26 ಮತ್ತು 27ನೇ ಕಂತಿನ 4,000 ಹಣ ಬಂತು. ನಂತರ 28 ಮತ್ತು 29ನೇ ಕಂತಿನ 4,000 ಹಣ ಬಂದಿದೆ. ಒಟ್ಟು 4 ತಿಂಗಳ 8,000 ಹಣ ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿದ್ದು, ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತ ಸಾಕಷ್ಟು ಮಹಿಳೆಯರು ಹೇಳ್ತಾ ಇದ್ದೀರಾ. ಇದೀಗ ಕೊನೆಗೂ ಸರ್ಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಈ 8,000 ಹಣನ ಜಮಾ ಮಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಶುರುವಾಗಿದ್ದು, ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಮತ್ತು ತುಮಕೂರು. ಈಗಾಗಲೇ ಈ ಜಿಲ್ಲೆಗಳಿಗೆ 2 ತಿಂಗಳ 4,000 ಹಣ ಬಂದಿದೆ. ಮತ್ತೆ 2 ತಿಂಗಳ 4,000 ಹಣ ಕೂಡ ಬರ್ತಾ ಇದೆ. ಅದೇ ರೀತಿ ಬಳ್ಳಾರಿ, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ವಿಜಯನಗರ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮೈಸೂರು ಮತ್ತು ಉಡುಪಿ ಈ ಜಿಲ್ಲೆಗಳಿಗೂ ಕೂಡ ಈಗಾಗಲೇ 2 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಜಮಾ ಆಗ್ತಾ ಇದೆ. ಈ 4,000 ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದ ನಂತರ ಉಳಿದಿರುವ 2 ತಿಂಗಳ 4,000 ಹಣನ ಕೂಡ ಸರ್ಕಾರ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಮಹಿಳೆಯರು ಈ 4,000 ಹಣನ ಪಡ್ಕೊಂಡಿದ್ದು, ಅವರ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಹಣ ಜಮಾ ಆಗ್ತಾ ಇದೆ. ಅದೇ ರೀತಿ ಈ ಬಾರಿ ಸುಮಾರು 2,50,000 ಮಹಿಳೆಯರ ಬ್ಯಾಂಕ್ ಖಾತೆಗೆ ಸರ್ಕಾರ ಗೃಹಲಕ್ಷ್ಮಿ ಹಣನ ಕ್ಯಾನ್ಸಲ್ ಮಾಡಿದೆ. ಯಾಕಂದ್ರೆ ಈ ಒಂದು ಫಲಾನುಭವಿಗಳು ಮರಣ ಹೊಂದಿದ್ದು, ಮೃತಪಟ್ಟಿರುವಂತಹ ಮಹಿಳೆಯರ ಬ್ಯಾಂಕ್ ಖಾತೆಗೂ ಕೂಡ ಸರ್ಕಾರ ಹಣನ ಜಮಾ ಮಾಡ್ತಾ ಇರೋದು ತಿಳಿದು ಬಂದಿದೆ. ಇದೇ ಒಂದು ಕಾರಣಕ್ಕೆ ಮರಣ ಹೊಂದಿರುವ ಗೃಹಲಕ್ಷ್ಮಿ ಮಹಿಳೆಯರ ಒಂದು ಹೆಸರನ್ನ ಅರ್ಹರ ಪಟ್ಟಿಯಿಂದ ಸರ್ಕಾರ ಕ್ಯಾನ್ಸಲ್ ಮಾಡಬೇಕು. ಇದೇ ಒಂದು ಕಾರಣಕ್ಕೆ ನಿಮ್ಮ ಊರಿಗೆ ಸರ್ಕಾರದಿಂದ ನೇಮಕಗೊಂಡಿರುವ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸೊ ನಿಮ್ಮ ಮನೆ ಬಾಗಿಲಿಗೆ ಬಂದು ಅವರು ಕೆಲವು ದಾಖಲಾತಿಗಳನ್ನ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ಮನೆಯ ಫಲಾನುಭವಿಗಳು ಏನಾದ್ರು ಮರಣ ಹೊಂದಿದ್ರೆ ನೀವು ಅವರು ಮರಣ ಹೊಂದಿದ್ದಾರೆ ಅಂತ ತಿಳಿಸ್ಬೇಕಾಗುತ್ತೆ. ಅದೇ ರೀತಿ ಪ್ರತಿ ಫಲಾನುಭವಿಗಳ ಒಂದು ದಾಖಲಾತಿಗಳನ್ನ ಎಂಟ್ರಿ ಮಾಡಿ ಮರಣ ಹೊಂದಿರುವ ಫಲಾನುಭವಿಗಳ ಒಂದು ಹೆಸರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ. ಒಂದು ವೇಳೆ ಫಲಾನುಭವಿಗಳು ಮರಣ ಹೊಂದಿದ್ದು ನೀವು ಅವರ ಬ್ಯಾಂಕ್ ಖಾತೆಗೆ ಬಂದಿರುವ ಗೃಹಲಕ್ಷ್ಮಿ ಹಣನ ನೀವು ವಿತ್ಡ್ರಾ ಮಾಡಿದರೆ, ಅಂದರೆ ATM ಮೂಲಕ ಏನಾದ್ರೂ ಹಣನ ತಗೊಂಡಿದ್ರೆ, ಸರ್ಕಾರ ಯಾವ ಫಲಾನುಭವಿಗಳು ಮರಣ ಹೊಂದಿದ್ದು ಅವರ ಬ್ಯಾಂಕ್ ಖಾತೆಗೆ ಬಂದಿರುವ ಹಣ ಯೂಸ್ ಆಗಿದೆ ಅಂತಹ ಫಲಾನುಭವಿಗಳ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡುತ್ತೆ. ಇನ್ನು ಮುಂದೆ 6 ತಿಂಗಳಿಗೆ ಒಂದು ಸಲ ಅಥವಾ ವರ್ಷದ ಕೊನೆಯಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿನ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದು ನಂಬರ್ ಇರುತ್ತೆ. ಆ ಒಂದು ನಂಬರ್ನ ಕೊಟ್ಟು ನೀವು ಹೊಂದಿರುವ ಒಂದು ಲೈಫ್ ಕಾರ್ಡ್ನ ಕೊಟ್ಟು, ಅಂದರೆ ಲೈಫ್ ಸರ್ಟಿಫಿಕೇಟ್ನ ಕೊಟ್ಟು ಗೃಹಲಕ್ಷ್ಮಿಗೆ ಮರು ಅರ್ಜಿನ ಹಾಕಿದ್ರೆ ಮಾತ್ರ ಮುಂದಿನ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಬರೋದು. 6 ತಿಂಗಳಿಗೆ ಒಂದು ಸಲ ಅಥವಾ ವರ್ಷದ ಕೊನೆಯಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಹಾಕೋದು ಕಡ್ಡಾಯ ಅಂತ ಸರ್ಕಾರ ಆದೇಶ ಕೊಟ್ಟಿದ್ದು, ಈಗಾಗಲೇ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ 4 ತಿಂಗಳ 8,000 ಹಣ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಈ ಮಾರ್ಚ್ ತಿಂಗಳು ಮುಗಿಯುವಷ್ಟರಲ್ಲಿ ಖಂಡಿತವಾಗಿಯೂ ಈ 8,000 ಹಣ ಬಂದೇ ಬರುತ್ತೆ.
ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ಕಾರ್ಡ್ದಾರರಿಗೂ ಕೂಡ ಸರ್ಕಾರ 3 ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದು, ಈ ಬಾರಿ ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೂ ಕೂಡ ಸರ್ಕಾರ ಗುಡ್ ನ್ಯೂಸ್ನ ಕೊಟ್ಟಿದೆ. ಇಲ್ಲಿ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿ ಕಾರ್ಡಿಗೂ ಕೂಡ ಇನ್ನು ಮುಂದೆ ಪ್ರತಿ ತಿಂಗಳು ಸರ್ಕಾರ ಉಚಿತ ಅಕ್ಕಿನ ಕೊಡ್ತಾ ಇಲ್ಲ. ಅಂದರೆ ರಾಜ್ಯ ಸರ್ಕಾರದಿಂದ ಉಚಿತ ಅಕ್ಕಿ ಕ್ಯಾನ್ಸಲ್ ಆಗಿದೆ. ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಹಾಗಾದರೆ ಮತ್ತೇನು ಗುಡ್ಡಿಸ್ ಕೊಟ್ಟಿರ್ಬೋದು ಅಂತ ಕೇಳ್ಬೋದು. ಯಾಕಂದರೆ ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿರುವಂತಹ ಈ ಒಂದು ಉಚಿತ ಅಕ್ಕಿನ ಕೇಂದ್ರ ಸರ್ಕಾರ ಇದೀಗ ಕೊಡುತ್ತೆ. ಯಾಕಂದರೆ ಸರ್ಕಾರದಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಕೇಂದ್ರ ಸರ್ಕಾರ ಉಚಿತ ಅಕ್ಕಿನ ಕೊಟ್ಟರೆ ರಾಜ್ಯ ಸರ್ಕಾರ ಕೆಲವು ಆಹಾರ ಪದಾರ್ಥಗಳು ಇರುವಂತಹ ಇಂದಿರಾ ಕಿಟ್ನ ಕೊಡುವುದಾಗಿ ನಿರ್ಧಾರ ಮಾಡಿದ್ದು, ಇನ್ನು ಮುಂದೆ ನಿಮ್ಮ ಒಂದು ಕಾರ್ಡಿಗೆ ಕೇಂದ್ರ ಸರ್ಕಾರ ಅಕ್ಕಿನ ಕೊಟ್ಟರೆ ರಾಜ್ಯ ಸರ್ಕಾರ ಆಹಾರ ಪದಾರ್ಥಗಳನ್ನ ಕೊಡುವುದಾಗಿ ನಿರ್ಧಾರ ಮಾಡಿದ್ದು, ಈ ಬಾರಿ ಯುಗಾದಿ ಹಬ್ಬದಿಂದನೇ ನಿಮ್ಮ ಒಂದು ಕಾರ್ಡಿಗೆ ಈ ಸೌಲಭ್ಯಗಳು ಸಿಗ್ತಾ ಇದೆ. ಅದೇ ರೀತಿ ನಿಮ್ಮ ಒಂದು ಕಾರ್ಡಿಗೆ ಸರ್ಕಾರ ಏನು ಒಂದು ಇಂದಿರಾ ಕಿಟ್ನ ಕೊಡ್ತಾ ಇದೆ ಅಂದರೆ 5ರಿಂದ 6 ರೀತಿಯ ಆಹಾರ ಪದಾರ್ಥಗಳು ಇರುವಂತಹ ಇಂದಿರಾ ಕಿಟ್, ಅಡುಗೆ ಎಣ್ಣೆ, ತೊಗರಿ ಬೇಳೆ, ಸಕ್ಕರೆ, ಉಪ್ಪು, ರಾಗಿ, ಗೋಧಿ ಹಾಗೂ ಇತರೆ ರೀತಿಯ ಆಹಾರ ಪದಾರ್ಥಗಳು ಇರುವಂತಹ ಒಂದು ಕಿಟ್ನ ಕೊಡ್ತಾ ಇದ್ದು, ಈ ಒಂದು ಕಿಟ್ಟಲ್ಲಿ ಸರ್ಕಾರ ಒಂದು QR ಕೋಡ್ನ ಕೊಡ್ತಾರೆ. ಆ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಆ ಒಂದು ಕಿಟ್ನ ಪಡಿಬೇಕು. ಯಾವುದೇ ಕಾರಣಕ್ಕೂ ನೀವು ಹಣದ ಅವಶ್ಯಕತೆಗಾಗಿ ಆ ಒಂದು ಕಿಟ್ನ ಬೇರೆ ಫಲಾನುಭವಿಗಳಿಗೆ ಮಾರುವಂತಿಲ್ಲ. ಒಂದು ವೇಳೆ ನೀವು ಆ ಒಂದು ಕಿಟ್ನ ಬೇರೆ ಫಲಾನುಭವಿಗಳಿಗೆ ಮಾರ್ತಾ ಇರೋದು ಸರ್ಕಾರಕ್ಕೆ ತಿಳಿದು ಬಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡುತ್ತೆ ಮತ್ತು ಸರ್ಕಾರದಿಂದ ನಿಮಗೆ ಒಂದು ಕಠಿಣ ಶಿಕ್ಷೆ ಕೊಡುವಂತಹ ಸಾಧ್ಯತೆ ಕೂಡ ತುಂಬಾ ಇದೆ. ಅದೇ ಒಂದು ಕಾರಣಕ್ಕೆ ನಿಮಗೆ ಸಿಕ್ಕಿರುವಂತಹ ಒಂದು ಇಂದಿರಾ ಕಿಟ್ನ ನೀವು ಬಳಸ್ಕೋಬೇಕು. ಅದೇ ರೀತಿ ಕಳೆದ 5 ತಿಂಗಳಿಂದ ನೀವು ನಿಮ್ಮ ಒಂದು ಕಾರ್ಡಿಗೆ ರೇಷನ್ನ ತಗೊಂಡಿಲ್ಲ ಅಂದರೆ ಸರ್ಕಾರ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಕೊಟ್ಟಿತ್ತು. ಇದೀಗ ಸರ್ಕಾರ ಪ್ರತಿ ಕಾರ್ಡ್ದಾರರಿಗೂ ಒಂದು ಕೊನೆಯ ಅವಕಾಶನ ಕೊಟ್ಟಿದ್ದು, ಏಪ್ರಿಲ್ ತಿಂಗಳೊಳಗೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಸಿಗುವಂತಹ ಉಚಿತ ಅಕ್ಕಿನ ತಗೋಬೇಕು. ಒಂದು ವೇಳೆ ನೀವು ಉಚಿತ ಅಕ್ಕಿನ ಪಡ್ಕೊಳ್ದೇನೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಪಡ್ಕೋತಾ ಇಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಕೂಡ ಹಾಕೋದಿಕ್ಕಾಗಲ್ಲ. ಅದೇ ರೀತಿ ಪ್ರತಿಯೊಂದು ರೇಷನ್ ಕಾರ್ಡ್ಗೂ ಕೂಡ ಸರ್ಕಾರ ಪ್ರತಿ ತಿಂಗಳು ಬಯೋಮೆಟ್ರಿಕ್ ಮಷಿನ್ ಮೂಲಕ ನೀವು ನಿಮ್ಮ ಒಂದು ಹೆಬ್ಬೆರಳನ್ನ ಇಟ್ಟು ನಿಮ್ಮ ಒಂದು ಕಾರ್ಡ್ಗೆ ಸಿಗುವಂತಹ ಅಕ್ಕಿನ ಪಡ್ಕೋತಾ ಇದ್ರಿ. ಇದೀಗ ನೀವು ಅಕ್ಕಿನ ಪಡಿಬೇಕು ಅಂದರೆ ಆ ಒಂದು ಮಷಿನ್ ಮೇಲೆ ನೀವು ನಿಮ್ಮ ಬೆರಳನ್ನ ಇಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ ಸಾಕಷ್ಟು ವಯಸ್ಸಾದ ಫಲಾನುಭವಿಗಳು ಅವರ ಬೆರಳನ್ನ ಆ ಒಂದು ಮಷಿನ್ ಮೇಲೆ ಇಟ್ಟಾಗ ಆ ಒಂದು ಮಷಿನಲ್ಲಿ ನಿಮ್ಮ ಒಂದು ಬೆರಳನ್ನ ತಗೋತಾ ಇಲ್ಲ. ಅದೇ ಒಂದು ಕಾರಣಕ್ಕೆ ಇದೀಗ ಸರ್ಕಾರ ಒಂದು ನಿರ್ಧಾರ ಮಾಡಿದ್ದು, ನಿಮ್ಮ ಒಂದು ಬೆರಳನ್ನ ಆ ಒಂದು ಮಷಿನ್ ತಗೊಂಡಿಲ್ಲ ಅಂದರೂ ಕೂಡ ಆ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕೊಡುವಂತಹ ಅಧಿಕಾರಿಗಳು ನಿಮ್ಮ ಒಂದು ದಾಖಲಾತಿಗಳನ್ನ ಒಂದು ಪುಸ್ತಕದಲ್ಲಿ ಬರ್ಕೊಂಡು ನಿಮ್ಮ ಒಂದು ಕಾರ್ಡಿಗೆ ರೇಷನ್ನ ಕೊಡಬೇಕು ಅಂತ ಸರ್ಕಾರ ಆದೇಶನ ಕೊಟ್ಟಿದೆ. ಒಂದು ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರು ಕೂಡ ನಿಮ್ಮ ಮೊಬೈಲ್ ನಂಬರ್ಗೆ OTPನ ಕಳಿಸಿ ಆ ಒಂದು OTPನ ಕೊಡೋ ಮೂಲಕ ಕೂಡ ನೀವು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯನ ಪಡ್ಕೋಬಹುದು. ನೋಡಿ ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಸರ್ಕಾರದಿಂದ ಇಂದು ಶನಿವಾರ ಮಾರ್ಚ್ 21ರಂದು ಕರ್ನಾಟಕದ 23 ಜಿಲ್ಲೆಗಳ ಪ್ರತಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 4 ತಿಂಗಳ 8,000 ಹಣ ಬರ್ತಾ ಇದ್ದು, ಇದೇ ಮಾರ್ಚ್ ತಿಂಗಳು ಮುಗಿಯುವಷ್ಟರಲ್ಲಿ ಪ್ರತಿಯೊಬ್ಬರು ಈ 8,000 ಹಣನ ಪಡ್ಕೋತೀರಾ. ಅದೇ ರೀತಿ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿ ಕಾರ್ಡ್ದಾರರಿಗೂ ಕೂಡ ಸರ್ಕಾರದಿಂದ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಸಾಕಷ್ಟು ಗುಡ್ ನ್ಯೂಸ್ನ ಕೊಟ್ಟಿದ್ದು, ಪ್ರತಿಯೊಬ್ಬರಿಗೂ ಸಾಕಷ್ಟು ಸೌಲಭ್ಯಗಳು ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಸರ್ಕಾರದಿಂದ ಬಂದಿರುವ ಹೊಸ ಮಾಹಿತಿಯಾಗಿದೆ. ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ.